ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನ ಹುಳಲಾಗಿದೆ ಎಂದು ಆರೋಪಿಸಲಾದ ಪ್ರಕರಣದಲ್ಲಿ ನಿನ್ನೆ ಅಂದ್ರೆ ಸೋಮವಾರ ಮಹತ್ವದ ಬೆಳವಣಿಗೆ ನಡೆದಿದೆ. ಇಲ್ಲಿಯೇ ನೋಡಿ, ಧರ್ಮಸ್ಥಳದ ಕರ್ಮಕಾಂಡ ಒಂದೊಂದೇ ಬಯಲಿಗೆ ಬರ್ತಿರೋದು. ಅದೇನಪ್ಪ ಅಂದ್ರೆ, ದೂರುದಾರ ಭೀಮ ಅಸಹಜ ಸಾವು ಮತ್ತು ಶವಾಹುತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಎಲ್ಲಾ ಶವಗಳನ್ನು ಸೂಕ್ತ ದಾಖಲಾತಿಯೊಂದಿಗೆ ಅಧಿಕೃತ ಮಾರ್ಗಗಳ ಮೂಲಕ ಹುಳಲಾಗಿತ್ತು ಎಂಬ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಅವರ ಹೇಳಿಕೆ ಇದೀಗ ಕಾನೂನು ಕುಣಿಕೆ ಬೀಳುವ ಸಾಧ್ಯತೆ ತಂದೊಡ್ಡಿದೆ. ಈ ಬಗ್ಗೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಉಪಾಧ್ಯಕ್ಷನ ಹೇಳಿಕೆಯಲ್ಲಿ ಲೋಪವಿದೆ ಹಾಗೂ ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಲ್ಲಿ ಸತ್ಯಾಂಶ ಹೊರಕ್ಕೆ ಬರುತ್ತೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಎಸ್ಐಟಿ ಅಧಿಕಾರಿಗಳು ಈತನನ್ನ ಬಂಧಿಸಿ ಸೂಕ್ತ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿರುವ ಸುಜಾತಾ ಭಟ್ ಹಾಗೂ ವಕೀಲ ಮಂಜುನಾಥ್ ಅವರ ಹೇಳಿಕೆ ಏನಂದ್ರೆ, ಸೋಮವಾರ ಎಸ್ಐಟಿ ತಂಡದೊಂದಿಗೆ ಪ್ರಕರಣದ ದೂರುದಾರ ಭೀಮ ನೇತ್ರಾವತಿ ನದಿ ಸಮೀಪದ ಪ್ರದೇಶದಲ್ಲಿ ಶವಗಳನ್ನ ಹುಳಲಾಗಿದ್ದು ಹಲವಾರು ಸ್ಥಳಗಳಿಗೆ ಕರೆದೊಯ್ದಿದ್ದ. ಈ ಪ್ರದೇಶವು ಎಷ್ಟೊಂದು ಅಪಾಯಕಾರಿಯಾಗಿದೆ ಎಂದರೆ, ದೇಶದಲ್ಲಿ ಯಾವುದೇ ಪಂಚಾಯಿತಿಯು ಶವಗಳನ್ನು ಅಧಿಕೃತವಾಗಿ ಹುಳಲು ಇಂತಹ ಸ್ಥಳಗಳನ್ನು ಆಯ್ಕೆ ಮಾಡುವುದಿಲ್ಲ. ಮಂಗಳವಾರದಿಂದ ಶವಗಳನ್ನು ಹೊರತೆಗೆಯಲು ಎಸ್ಐಟಿ ಗುರುತಿಸಿರುವ ಈ ಸ್ಥಳಗಳು 1980ರ ದಶಕದಿಂದಲೂ ವ್ಯವಸ್ಥಿತ ದಾಖಲಿತ ಹುಳುವಿಕೆಯ ಕುರಿತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಅವರ ಹೇಳಿಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿವೆ ಎಂದು ವಕೀಲ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಮ ಗುರುತಿಸಿದ್ದ ಸ್ಥಳಗಳು ಅಪಾಯಕಾರಿಯಾಗಿದ್ದು ಪ್ರವೇಶಿಸಲು ಕಷ್ಟಕರವಾದ ಪ್ರದೇಶದಲ್ಲಿದ್ದು ಯಾವುದೇ ವಿವೇಕಯುತ ಪಂಚಾಯತ್ ಆಡಳಿತವು ಯಾವುದೇ ಶವಗಳನ್ನು ಇಲ್ಲಿ ಹೂಳುವುದಿಲ್ಲ. ಶವಗಳನ್ನು ಹೂಳಲಾದ ಸ್ಥಳಗಳು ಅಧಿಕೃತ ಪಂಚಾಯತ್ ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಯಾವುದೇ ಗೊತ್ತುಪಡಿಸದ ಬಯಲು ಮತ್ತು ಸುಲಭವಾಗಿ ತಲುಪಬಹುದಾದ ಪ್ರದೇಶಗಳನ್ನಷ್ಟೇ ಆಯ್ಕೆ ಮಾಡಿಕೊಳ್ಳುತ್ತವೆ. ಆದರೆ ಭೀಮಾ ತೋರಿಸಿದ ಇಲ್ಲಿನ ಜಾಗ ಅರಣ್ಯದಂತಹ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಹರಡಿಕೊಂಡಿವೆ. ಆದರೆ ಉಪಾಧ್ಯಕ್ಷನ ಹೇಳಿಕೆಯ ಪ್ರಕಾರ ಪಂಚಾಯತ್ ದಾಖಲೆಗಳನ್ನು ನಿರ್ವಹಿಸಿದೆ. ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಸಂಬಂಧಿಕರು ಬಂದ ಬಳಿಕ ಶವಗಳನ್ನು ಹೊರತೆಗೆದಿದ್ದು ಇದೆ ಎಂದು ಉಪಾಧ್ಯಕ್ಷ ರಾವ್ ಹೇಳಿಕೆ ನೀಡಿದ್ದು, ಪಂಚಾಯತ್ ಇಂತಹ ಅಪಾಯಕಾರಿ ಪ್ರದೇಶಗಳಿಗೆ ದುಃಖತಪ್ತ ಕುಟುಂಬಗಳನ್ನು ಸುರಕ್ಷಿತವಾಗಿ ಕರೆದೊಯ್ಯಲು ಹೇಗೆ ಸಾಧ್ಯ ಎಂದು ವಕೀಲ ಮಂಜುನಾಥ್ ಪ್ರಶ್ನಿಸಿದ್ದಾರೆ. ದೂರುದಾರರು ಹಲವಾರು ಗುಪ್ತ ಸ್ಥಳಗಳನ್ನು ಎಸ್ಐಟಿಗೆ ತೋರಿಸಲು ಗಂಟೆಗಟ್ಟಲೆ ಸಮಯವನ್ನ ತೆಗೆದುಕೊಂಡಿದ್ದ. ಇವುಗಳಲ್ಲಿ ಒಂದು ಸ್ಥಳವು ಅಧಿಕೃತ ಕಾರ್ಯವಿಧಾನವು ಕಡ್ಡಾಯಗೊಳಿಸಿರುವಂತೆ ಗೊತ್ತುಪಡಿಸಿದ ಪ್ರದೇಶದಲ್ಲಿ ಇರಲಿಲ್ಲ. ದುರ್ಗಮ ಪ್ರದೇಶಗಳಲ್ಲಿ ಶವಗಳನ್ನು ಹೂಳಲಾದ ಸ್ಥಳಗಳು ತಾರ್ಕಿಕತೆಯನ್ನ ಮೀರಿದ್ದು ಪಂಚಾಯತ್ ಹೇಳಿಕೆಯ ಜಾಲವನ್ನ ಬಯಲಿಗೆಳೆಯಲಿದೆ. ಇದು ಅಪರಾಧಗಳನ್ನು ಮುಚ್ಚಿ ಹಾಕುವ ಕಾರ್ಯಾಚರಣೆಯಂತೆ ಕಂಡುಬರುತ್ತಿದ್ದು, ಇದರಲ್ಲಿ ರಾವ್ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳು ಹುಟ್ಟುಹಾಕಿದೆ ಎಂದಿದ್ದಾರೆ ವಕೀಲ ಮಂಜುನಾಥ್. ಅಲ್ಲದೆ ಈ ಸ್ಥಳಗಳಲ್ಲಿ ಮಾನವ ಅವಶೇಷಗಳು ಪತ್ತೆಯಾದ ತಕ್ಷಣ ರಾವ್ ಅವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇದರಲ್ಲಿ ಶಾಮೀಲಾಗಿರಬಹುದಾದ ಪಂಚಾಯತ್ನ ಎಲ್ಲಾ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸುವಂತೆ ಅವರು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಇತ್ತ ಕಡೆ ಇಂದು ಎಸ್ಐಟಿ ತಂಡ ಶವಗಳನ್ನು ಹೊರತೆಗೆಯುವ ಕಾರ್ಯಕ್ಕೆ ಇಳಿದಿದೆ. ಅನಾಮಿಕ ವ್ಯಕ್ತಿ ಗುರುತಿಸಿರೋ ಜಾಗಗಳಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. ಸ್ಥಳದಲ್ಲಿ ಸಾವಿರಾರು ಮಂದಿ ಬೀಡು ಬಿಟ್ಟಿದ್ದು, ನೂರಾರು ಶಸ್ತ್ರಸಜ್ಜಿತ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ದೂರುದಾರ ಭೀಮಾ ಗುರುತಿಸಿರೋ 15 ಜಾಗಗಳನ್ನ ಅಗೆಯಲು ಸಿದ್ಧತೆ ಮಾಡಿಕೊಂಡಿದ್ದು, ಗ್ರಾಮ ಪಂಚಾಯತ್ನಿಂದ 12 ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಉತ್ಖನನ ಮಾಡೋಕೆ ಜನ ನಿಯೋಜಿಸುವಂತೆ ಗ್ರಾಮ ಪಂಚಾಯತ್ಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಹಾಗಾಗಿ ಎಸ್ಐಟಿ ಸೂಚನೆ ಮೇರೆಗೆ 12 ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಗುರುತಿಸಿದ ಸ್ಥಳದಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಮಣ್ಣಗೆಯುವ ಕಾರ್ಯ ನಡೆಯಲಿದೆ.
ಪ್ರತಿ ಜಾಗ ಅಗೆಯೋಕೆ ಕನಿಷ್ಠ 4 ಗಂಟೆ ಅವಧಿ ಬೇಕಾಗಲಿದ್ದು, ಒಂದು ಜಾಗಕ್ಕೆ ಒಬ್ಬರು ಕಾರ್ಮಿಕರನ್ನ ನಿಯೋಜಿಸಿದ್ದಾರೆ. ಕನಿಷ್ಠ 6 ಫೀಟ್ನಷ್ಟು ಭೂಮಿ ಅಗೆಯಲಿದ್ದು, ಒಂದು ವೇಳೆ ಅವಶೇಷ ಪತ್ತೆಯಾಗದಿದ್ದಲ್ಲಿ 1-2 ಅಡಿಗಳು ಅಗಲಕ್ಕೂ ಉತ್ಖನನ ನಡೆಯಲಿದೆ. ಒಂದು ತಂಡ ಉತ್ಖನನ ಮಾಡಿದ್ರೆ ಮತ್ತೊಂದು ತಂಡ ಸ್ಥಳ ಮಹಜರು ಪ್ರಕ್ರಿಯೆ ಮಾಡುತ್ತೆ. ಇಂದು ಕೂಡ ದೂರುದಾರ ಭೀಮಾ 30 ಸ್ಥಳಗಳನ್ನು ಗುರುತಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ನಿನ್ನೆ 15 ಜಾಗಗಳನ್ನು ಸೀಲ್ ಮಾಡಿದ್ದಾರೆ. ಜೊತೆಗೆ ಈ ಎಲ್ಲಾ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ನಿರ್ದಿಷ್ಟ ಸ್ಥಳದ 4 ದಿಕ್ಕಿನಲ್ಲಿ ಕರ್ಟನ್ ಅಳವಡಿಸಲಾಗುತ್ತದೆ. ಬಳಿಕ ಒಳಭಾಗದಲ್ಲಿ ಎಸಿ ಅಥವಾ ತಹಸೀಲ್ದಾರ್ ಸಮ್ಮುಖದಲ್ಲಿ FSL, SOCO, ಪಂಚರು, SIT ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹೂಳೆತ್ತುವ ಸಿಬ್ಬಂದಿಯಿಂದ ಮಣ್ಣು ಅಗೆಯುವ ಕಾರ್ಯ ನಡೆಯುತ್ತಿದೆ. ಯಾವುದಾದರೂ ಅಸ್ಥಿಪಂಜರ ಅಥವಾ ಮೃತದೇಹದ ಭಾಗ ಸಿಕ್ಕಿದ್ರೆ ವೈದ್ಯರು ಪರಿಶೀಲನೆ ನಡೆಸಿ ಅವಶೇಷಗಳನ್ನು ಶೇಖರಣೆ ಮಾಡಲಿದ್ದಾರೆ. ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಸ್ಯಾಂಪಲ್ ಸಂಗ್ರಹಿಸಿ FSLಗೆ ರವಾನಿಸಲಾಗುತ್ತದೆ. ಒಂದು ವೇಳೆ ಭೀಮಾ ತೋರಿಸಿದ ಜಾಗದಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ದಲ್ಲಿ ಆ ಜಾಗವನ್ನು ಮಾರ್ಕ್ ಪಾಯಿಂಟ್ ಆಗಿ ಮಾಡಲಾಗುತ್ತದೆ. ಒಂದು ವೇಳೆ ಆ ಜಾಗದಲ್ಲಿ ಅವಶೇಷಗಳು ಸಿಕ್ಕಿದ್ರಂತೂ ಮೊದಲಿಗೆ ಆ ಪಂಚಾಯಿತಿಯಲ್ಲಿದ್ದ ಈ ಹಿಂದಿನ ಉಪಾಧ್ಯಕ್ಷರನ್ನ ಬಂಧಿಸುವ ಸಾಧ್ಯತೆ ಇದೆ. ಅಲ್ಲದೆ ಮೆಂಬರ್ಸ್ಗಳನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಅಲ್ಲದೆ ಸುತ್ತಮುತ್ತಲಿನ ವಾಸಿಸುವ ಕುಟುಂಬಗಳನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಮೊದಲಿಗೆ ಗ್ರೌಂಡ್ ಲೆವೆಲ್ನಲ್ಲಿ ತನಿಖೆಯನ್ನ ಬಲಪಡಿಸಿ ಯಾವುದೇ ಪ್ರಭಾವವೂ ನಡೆಯದಂತೆ ಭದ್ರತೆಯನ್ನ ನೀಡಲಾಗಿದೆ. ಅಲ್ಲದೆ ಎಲ್ಲವೂ ತಾಂತ್ರಿಕವಾಗಿಯೇ ವಿಚಾರಣೆ ನಡೆಯಲಿದೆ ಎಂದು SIT ತಂಡದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಅಂತೂ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ತೋಳ ಹಳ್ಳಕ್ಕೆ ಬಿತ್ತು ಎನ್ನುವಂತಾಗಿದೆ ಧರ್ಮಸ್ಥಳ ಉಪಾಧ್ಯಕ್ಷ ರಾವ್ ಅವರ ಪರಿಸ್ಥಿತಿ. ಅಲ್ಲದೆ ಪುದುಬೆಟ್ಟು ಗ್ರಾಮ ಪಂಚಾಯಿತಿ ಹೋಗುವ ರಸ್ತೆಯಲ್ಲಿರುವ ಶಿರುಬೆದ ಕಟ್ಟೆ ಎಂಬ ಸ್ಥಳದಲ್ಲಿಯೂ ಶವ ಹೂತಿಟ್ಟ ಕುರಿತಾಗಿ ಸ್ಥಳೀಯವಾಗಿಯೂ ಗುಮಾನಿ ವ್ಯಕ್ತವಾಗಿದ್ದು, ಸ್ಥಳೀಯರು ಕೂಡ ಇಂದಿಗೂ ಶಿರುಬೆದ ಕಟ್ಟೆಯ ಅರಣ್ಯ ಪ್ರದೇಶದಲ್ಲೂ ಸಾವಿರಾರು ಹೆಣಗಳನ್ನು ರಾತ್ರೋರಾತ್ರಿ ಹೂತು ಹಾಕಿದ್ದಾರೆ ಅನ್ನುವ ಆರೋಪವಿದೆ. ಈ ಕೇಸ್ನಲ್ಲಿ ಯಾರೆಲ್ಲ ಬಂಧನವಾಗ್ತಾರೋ, ಯಾರಿಗೆಲ್ಲ ಕುಣಿಕೆ ಕಾದಿದೆಯೋ, ಯಾವೆಲ್ಲ ಗೋಮುಖ ವ್ಯಾಘ್ರಗಳ ಹೆಸರು ಹೊರಕ್ಕೆ ಬರುತ್ತೋ, ಯಾರಿಗೆಲ್ಲ ಕರ್ಮಕ್ಕೆ ಅನುಸಾರವಾಗಿ ಶಿಕ್ಷೆ ಪ್ರಾಪ್ತಿಯಾಗುತ್ತೋ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಟ್ಟಿನಲ್ಲಿ ದಿನಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಿರುವ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತಾ? ಮಡಿದ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅನ್ನೋದೇ ಪ್ರತಿಯೊಬ್ಬ ಸಹೃದಯಿಗಳು ಎದುರು ನೋಡ್ತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.